ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 93ನೇ ಶ್ಲೋಕ. ಅರಾಲಾಕೇಶೇಷು ಪ್ರಕೃತಿ ಸರಳಾ ಮಂದಹಸಿತೆ ಶಿರೀಷಾಭಾ ಚಿತ್ತೆ ದೃಶದುಪಲ ಶೋಭಾ ಕುಚತಟೆ ಭೃಶಂ ತನ್ವಿ ಮಧ್ಯೆ ಪೃಥುರು ರಸಿಜಾರೋಹ ವಿಷಯೇ ಜಗತ್ರಾತುಂ ಶಂಭೋ ಜಯತಿ ಕರುಣಾ ಕಾಚಿದರುಣ. ಹೇ ಕರುಣಾಮಯಿಯೇ, ನಿನ್ನ ಮುಂಗುರುಳುಗಳು ಕುಟಿಲವಾಗಿದೆಯಮ್ಮ. ನಿನ್ನ ಮುಗುಳು ನಗೆ ಸರಳವಾಗಿದೆ. ಮನಸ್ಸು ಶಿರೀಷಾ ಕುಸುಮದಂತೆ ಕೋಮಲವಾಗಿದೆ. ವಕ್ಷಸ್ಥಲವು ಕಾಠಿಣ್ಯವಾಗಿದೆ. ನಡುವು ಕೃಶವಾಗಿದೆ. ನಿತಂಬವು ಸ್ಥೂಲವಾಗಿದೆಯಮ್ಮ. ಇಂತಹ ವಿರುದ್ಧ ಗುಣಗಳಿಂದ ಕೂಡಿದವಳಾದ ನೀನು ಹೀಗೆ ಅಂತ ಹೇಳಲು ಸಾಧ್ಯವಿಲ್ಲದ ಪರಬ್ರಹ್ಮಸ್ವರೂಪಳು. ಜಗನ್ಮಾತೆ, ಅರುಣವರ್ಣದವಳಾಗಿ ಸದಾಶಿವನ ಕರುಣಾಮಯ ಶಕ್ತಿಯಾದ ನೀನು ಜಗತ್ತನ್ನೆಲ್ಲ ಕಾಪಾಡುವ ಜಯ ಸ್ವಭಾವದವಳಾಗಿರುವೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನನ್ನ ಭಗವಂತನಾದ ಶಿವನ ಕರುಣಾಸ್ವರೂಪ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ. ಆ ಶಂಭುವಿನಿಂದ ಪ್ರಕಟವಾದ ಆತನ ಸಂಕಲ್ಪಕ್ಕೋ ಅಥವಾ ಅವನ ಶಕ್ತಿಗೋ ಅಥವಾ ಆತನ ದಯೆಗೋ ಒಂದು ಆಕಾರವನ್ನು ಕೊಟ್ಟರೆ ಆ ಆಕಾರ ಏನಾಗತ್ತೆ ಅಂತಂದರೆ ಜಗನ್ಮಾತೆಯಾಗಿ ನಿಲ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಆ ಜಗದಂಬೆಯ ದಿವ್ಯ ಮಂಗಳ ವಿಗ್ರಹ ಹೇಗಿದೆ ಎನ್ನುವುದನ್ನು ವರ್ಣನೆ ಮಾಡ್ತಾ, ಮುಂಗುರುಗಳಲ್ಲಿ ವಕ್ರತನವಿದೆ, ಅಂದರೆ ಗುಂಗುರಾಗಿದೆ. ಆದರೆ ಆ ವಕ್ರತನ ಅಥವಾ ಕಪಟ ಅನ್ನುವಂಥದ್ದು ಆಕೆಯ ಮನಸ್ಸಿನಲ್ಲಿ ಇಲ್ಲ. ಅದು ಅತ್ಯಂತ ಪರಿಶುದ್ಧವಾಗಿದೆ. ಕೇವಲ ಜ್ಞಾನಾನಂದದಿಂದ ತುಂಬಿರಬಹುದಾದ ಸಹಜವಾದ ನಗುವಿನಿಂದ ಜಗನ್ಮಾತೆ ಕೂಡಿದ್ದಾಳೆ. ನೋಡಿ, ಯಾರ ಮನಸ್ಸು ಪರಿಶುದ್ಧವಾಗಿರುತ್ತೋ ಅವರು ಮಾತ್ರ ಸಹಜವಾಗಿ ಸದಾ ಮುಗುಳ್ನಗೆಯನ್ನು ನಗುತ್ತಾ ಇರ್ತಾರೆ, ಪ್ರಸನ್ನರಾಗಿರ್ತಾರೆ. ಹಾಗಾಗಿ ಜಗನ್ಮಾತೆ ಮಂದಸ್ಮಿತೆಯಾಗಿ ನಗುತ್ತಾ ಇದ್ದಾಳೆ. ಆಕೆ ಆ ಮಂದಸ್ಮಿತವಾದ ನಗುವು ದಿಕ್ಕುಗಳನ್ನು ವ್ಯಾಪಿಸಿ ಬೆಳಗುತ್ತಿದೆಯಂತೆ. ಮತ್ತು ಅಮ್ಮನ ಮನಸ್ಸು ಹೇಗಿದೆ ಅಂತಂದರೆ ಶಿರೀಷ ಅನ್ನುವ ಕುಸುಮದ ಹಾಗೆ ಅತ್ಯಂತ ಮೃದುವಾಗಿದೆ, ಕೋಮಲವಾಗಿದೆ, ಸುಂದರವಾಗಿದೆ ಅನ್ನುವ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅಮ್ಮನ ವಕ್ಷಸ್ಥಲ ಅತ್ಯಂತ ಕಾಠಿಣ್ಯವಾಗಿದೆ. ಒಂದು ಮಾತಿದೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಅಂದರೆ ಆಕೆಯ ಮನಸ್ಸು ಹೂವಿಗಿಂತಲೂ ಮೃದು, ಆದರೆ ಹೊರಗಡೆ ಮಾತ್ರ ವಜ್ರದಂತೆ ಕಾಠಿಣ್ಯ ಹೃದಯದವಳಂತೆ ತೋರ್ತಾಳೆ ಅಂತ. ಅಂತಹ ಕಾಠಿಣ್ಯವಾದ ವಕ್ಷಸ್ಥಳಗಳಿದ್ದರೂ ಜಗತ್ತಿಗೆ ಮಾತ್ರ ಅಮೃತವನ್ನು ಕೊಡುವಂತಹ ಸೂರ್ಯ ಚಂದ್ರರೇ ಆಕೆಯ ಸ್ತನಗಳಾಗಿ ಜಗತ್ತಿಗೆ ಆಹಾರವನ್ನು ಕೊಡುವಂಥದ್ದಾಗಿದೆ. ಜಗವೆಲ್ಲ ಈ ಸೂರ್ಯ ಚಂದ್ರರನ್ನೇ ಆಶ್ರಯಿಸಿ ಬದುಕ್ತಾ ಇದ್ದಾರೆ. ಅಂದರೆ ಏನರ್ಥ? ಜಗನ್ಮಾತೆಯ ವಕ್ಷಸ್ಥಳವನ್ನೇ ಆಶ್ರಯಿಸಿಕೊಂಡು ಬದುಕ್ತಾ ಇದ್ದಾರೆ. ಏಕೆಂದರೆ ನಾವೆಲ್ಲ ಅಮ್ಮನ ಮುಂದೆ ಸಣ್ಣ ಸಣ್ಣ ಮಕ್ಕಳುಗಳು. ಜಗನ್ಮಾತೆ ನಮ್ಮೆಲ್ಲರಿಗೂ ತಾಯಿಯಾಗಿದ್ದಾಳೆ ಅಂತ. ಇನ್ನು ಆ ಅಮ್ಮನ ನಡುಭಾಗವು ಅತ್ಯಂತ ಕೃಶವಾಗಿದೆ. ಮತ್ತು ಆ ನಿತಂಬಗಳು ಅತ್ಯಂತ ವಿಸ್ತಾರವಾಗಿ ಸ್ಥೂಲವಾಗಿದೆ ಅಂತ. ಹೀಗೆ ಒಂದಕ್ಕೊಂದು ವಿರೋಧಾಭಾಸವಾಗಿದ್ದರೂ ಸಹ ಆಕೆ ಮಾತ್ರ ದ್ವಂದ್ವಾತೀತಳಾಗಿದ್ದಾಳೆ ಅಂತ. ಇನ್ನು ಅಮ್ಮನ ಮೈ ಬಣ್ಣ ನಸುಗೆಂಪಾಗಿದೆ. ಆಗಷ್ಟೇ ಹುಟ್ಟಿರಬಹುದಾದ ಸೂರ್ಯನ ಅರುಣವರ್ಣದಂತೆ ಇದೆಯಂತೆ. ಆದರೆ ಈ ಆಕಾರವು ಇಷ್ಟೇ ಮತ್ತು ಹೀಗೆ ಅಂತ ಹೇಳಲು ಸಾಧ್ಯವಾಗುತ್ತಿಲ್ಲ. ಸುಮ್ಮನೆ ನಾವು ನಮ್ಮ ಮಿತಿಯಾದ ಬುದ್ಧಿಗೆ ಓಹೋ ಹೀಗಿರಬಹುದು ಅಂತ ಹೇಳಿ ನಾವು ನೋಡಿದಂತಹ ಉತ್ಕೃಷ್ಟವಾದಂತಹ ವಸ್ತುಗಳ ಜೊತೆ ಆ ಜಗನ್ಮಾತೆಯ ಅಂಗಾಂಗಗಳನ್ನು ಹೋಲಿಕೆ ಮಾಡ್ತಾ ಇದ್ದೀವಿಯೇ ವಿನಃ ಹೀಗೇ ಇದೆ ಅಂತ ಹೇಳಲು ಸಾಧ್ಯವಿಲ್ಲ. ಹೀಗಾಗಿ ಅವಳು ಮಾತಿಗೆ ಮನಸ್ಸಿಗೆ ನಿಲುಕದವಳಾಗಿದ್ದಾಳೆ, ಅನಿರ್ವಚನೀಯಳಾಗಿದ್ದಾಳೆ. ಹೀಗೆ ಅಂತ ಹೇಳಲು ನಿರ್ದೇಶಿಸಲು ಸಾಧ್ಯವಿಲ್ಲದಂತಹ
ದಿವ್ಯ ಪರಬ್ರಹ್ಮ ಸ್ವರೂಪಳಾಗಿದ್ದಾಳೆ, ಅವಳೇ ಶಂಭುವಿನ ಕರುಣಾ ಸ್ವರೂಪಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಗೌರೀಂ ಶಂಭೋಹೋ ಮೂರ್ತಿಂ ಮತಿಂ ಕರುಣಾಮಿತಿ ಚಿಂತಯೇತ್ ಅಂತ ಒಂದು ಸ್ತೋತ್ರದಲ್ಲಿ ಹೇಳಿದಂತೆ, ಆ ಶಿವನ ಕರುಣೆಗೆ ಒಂದು ಆಕಾರವನ್ನು ಕೊಟ್ಟರೆ ಆ ಕರುಣೆ ಅನ್ನುವಂಥದ್ದು ಜಗನ್ಮಾತೆಯಾಗಿ ನಿಲ್ತಾಳೆ ಅಂತ. ಯಾಕೆ ಶಿವನ ಕರುಣೆಯ ರೂಪದಲ್ಲಿ ಜಗನ್ಮಾತೆ ನಿಲ್ತಾಳೆ ಅಂತಂದರೆ, ಜಗತ್ತನ್ನು ರಕ್ಷಣೆ ಮಾಡಲು, ತನ್ನ ಭಕ್ತರನ್ನು ರಕ್ಷಣೆ ಮಾಡಲು, ದೇಹಿ ಅಂತ ಬೇಡಿದಂತಹ ಭಕ್ತರನ್ನು ಅನುಗ್ರಹಿಸಲು. ಏಕೆಂದರೆ ಅರುಣವರ್ಣ ಅಂದರೆ ಅದು ಕರುಣಾಮಯವಾದ ವರ್ಣ, ಪ್ರೇಮಮಯವಾದ ವರ್ಣ. ಹೀಗಾಗಿ ಜಗನ್ಮಾತೆಯ ಆ ಅರುಣವರ್ಣ ತನ್ನ ಭಕ್ತರಿಗೆ ಕೇಳಿದಷ್ಟು ಅನುಗ್ರಹ ಮಾಡುವಂತಹ ದಿವ್ಯವಾದಂತಹ ಸದ್ಗುಣಗಳಿಂದ ಕೂಡಿದವಳಾಗಿ ಜಗತ್ತನ್ನು ರಕ್ಷಣೆ ಮಾಡಲು, ಜಗತ್ತನ್ನು ಅನುಗ್ರಹಿಸಲು, ಜಗತ್ತಿನ ಜನಗಳನ್ನು ಉತ್ತಮ ಮಾರ್ಗದಲ್ಲಿ ನಡೆಸಲು ಸಲುವಾಗಿ ಜಗನ್ಮಾತೆ ಭಗವಂತನ ಕರುಣಾರೂಪಧಾರಾಳಾಗಿ ಬಂದಿದ್ದಾಳೆ ಅನ್ನುವ ಚಿಂತನೆಯನ್ನು ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಹೀಗಾಗಿ ಆತ್ಮೀಯರೇ, ಶಿವನಿಂದ ಶಕ್ತಿ ಬೇರೆಯಾಗಲು ಸಾಧ್ಯವೇ ಇಲ್ಲ. ಶಿವನು ಬೇರೆಯಲ್ಲ, ಶಕ್ತಿ ಬೇರೆಯಲ್ಲ. ಶಿವನ ಕಾರುಣ್ಯವೇ ಅಮ್ಮನ ರೂಪದಿಂದ ಬಂದಿದ್ದಾಳೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಅತ್ಯಂತ ಮನೋಜ್ಞವಾಗಿ ವರ್ಣನೆ ಮಾಡಿದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಜಗನ್ಮಾತೆಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.